ಹತ್ಯೆಗೂ ಮೊದಲು ರೇಣುಕಾಸ್ವಾಮಿ ಕ್ಷಮೆ ಕೋರಿದ್ದ ವಿಡಿಯೋಗಾಗಿ ಪೊಲೀಸರು ಕೂಡ ತಲಾಶ್ ಮಾಡ್ತಾ ಇದ್ದಾರೆ. ಆರೋಪಿಗಳು ಕ್ಷಮೆ ಕೋರಿದ್ದ ವಿಡಿಯೋ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಆರೋಪಿಗಳಿಗೆ ನಿಜಕ್ಕೂ ವಿಡಿಯೋ ಮಾಡಲು ಸಾಧ್ಯವಾಯಿತಾ ಅನ್ನುವಂತಹ ಪ್ರಶ್ನೆ. ಅಷ್ಟು ನಿತ್ರಾಣ ಸ್ಥಿತಿಯಲ್ಲಿ, ಅಷ್ಟು ಸಾವು ಬದುಕಿನ ಹೋರಾಟದ ಮಧ್ಯೆ ರೇಣುಕಾಸ್ವಾಮಿ ಕ್ಷಮೆ ಯಾಚಿಸಿದ್ನ ಅಂತ ಪೊಲೀಸರ ತನಿಖೆಯಲ್ಲಿ ವಿಡಿಯೋ ಬಗ್ಗೆ ಮತ್ತೊಂದು ಸತ್ಯ ಬಯಲಾಗಿದೆ. ಪೊಲೀಸರು ಚಾರ್ಜ್ ಶೀಟ್ ಕೂಡ ರೆಡಿ ಮಾಡಿಕೊಳ್ತಿದ್ದಾರೆ. ಆ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ಅದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ. ಒಂದೊಂದೇ ಸತ್ಯ ಈ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ. ಹತ್ಯೆಗೂ ಮೊದಲು ರೇಣುಕಾಸ್ವಾಮಿ ಕ್ಷಮೆ ಕೋರಿದ್ದಂತಹ ವಿಡಿಯೋ, ಆರೋಪಿಗಳು ಕ್ಷಮೆ ಕೋರಿದ್ದ ವಿಡಿಯೋ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಆರೋಪಿಗಳಿಗೆ ನಿಜಕ್ಕೂ ವಿಡಿಯೋ ಮಾಡೋದಕ್ಕೆ ಆ ಸಂದರ್ಭದಲ್ಲಿ ಸಾಧ್ಯ ಆಯ್ತಾ? ಹಾಗಾದ್ರೆ ಯಾರ ಮೊಬೈಲ್ನಲ್ಲಿ ಆ ವಿಡಿಯೋವನ್ನ ಚಿತ್ರೀಕರಿಸಲಾಗಿತ್ತು? ಈಗ ಸಿಗದೇ ಇರುವಂತಹ 2-3 ಮೊಬೈಲ್ಗಳಿದಾವಲ್ಲ, ಆ 2-3 ಮೊಬೈಲ್ಗಳ ಪೈಕಿ ಯಾರ ಮೊಬೈಲ್ನಲ್ಲಿ ಆ ವಿಡಿಯೋ ಚಿತ್ರೀಕರಣ ಆಗಿತ್ತು? ಅದಾದ ನಂತರ ಆ ವಿಡಿಯೋವನ್ನ ಹಾಗೆ ಇರಿಸ್ಕೊಂಡಿದ್ರಾ ಅಥವಾ ಡಿಲೀಟ್ ಮಾಡಿದ್ರಾ? ಡಿಲೀಟ್ ಮಾಡಿದ್ದಾದ್ರೂ ಯಾಕೆ? ಯಾರಿಗೆ ತೋರಿಸೋದಕ್ಕೆ ಆ ವಿಡಿಯೋವನ್ನ ಚಿತ್ರೀಕರಿಸಿಕೊಂಡಿದ್ರು? ಇದೆಲ್ಲದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಪೊಲೀಸರ ತನಿಖೆಯಲ್ಲಿ ವಿಡಿಯೋ ಬಗ್ಗೆ ಮತ್ತೊಂದು ಸತ್ಯ ಇದೀಗ ಬಯಲಾಗಿದೆ. ರೇಣುಕಾಸ್ವಾಮಿಯನ್ನ ಮಾರಣಾಂತಿಕವಾಗಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಹಿಗ್ಗಾಮುಗ್ಗಾ ಆರೋಪಿಗಳು ಆತನಿಗೆ ಥಳಿಸಿದ್ರು. ನಂತರ ವಿಡಿಯೋ ಕೂಡ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರಂತೆ. ಕ್ಷಮೆ ಕೋರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಾಗಿತ್ತು ಅನ್ನುವಂತಹ ಇಂಟೆನ್ಷನ್ ಇವರದ್ದಾಗಿತ್ತು ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿದ್ರು ಈ ಎಲ್ಲ ಆರೋಪಿಗಳು. ಈಗ ಜೈಲಲ್ಲಿರುವಂತಹ ಆರೋಪಿಗಳನ್ನ ಹೊರತುಪಡಿಸಿ ಬೇರೆಯವರು ಕೂಡ ಅಲ್ಲಿ ಇದ್ರು. ಸೊ ಅವರನ್ನು ಕೂಡ ಪತ್ತೆ ಹಚ್ಚುವಂತಹ ಕೆಲಸ ಮಾಡಲಾಗ್ತಾ ಇದೆ. ಈ ಪಟ್ಟಣಗೆರೆ ಶೆಡ್ ಅಲ್ಲಿ ಮೊದಲಿಗೆ 50 ಜನ ಜಮಾವಣೆಗೊಂಡಿರ್ತಾರೆ. ಅದಾದ ನಂತರ ಆ ಸಂಖ್ಯೆ ಇಳಿಮುಖವಾಗುತ್ತೆ. 30 ಜನ ಇರ್ತಾರೆ. 30 ಜನರಿಂದ ಮತ್ತೆ ಆ ಸಂಖ್ಯೆ ಇಳಿಮುಖವಾಗುತ್ತೆ. ಆದರೆ ಈ ಒಂದು ಹತ್ಯೆಯಲ್ಲಿ ಪ್ರಮುಖ ಪಾತ್ರವನ್ನ ಯಾರೆಲ್ಲ ವಹಿಸಿದ್ರು, ಅದು ಸಾಕ್ಷಿ ನಾಶಕ್ಕಾಗಿರ್ಬೋದು, ಆತನ ಮೇಲೆ ಹಲ್ಲೆ ಮಾಡಿರುವಂತಹ ಉದ್ದೇಶ ಆಗಿರ್ಬೋದು, ಇದೆಲ್ಲ ಅದರ ಆರೋಪಿಗಳನ್ನ ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೆ ಪೊಲೀಸರು ಒಟ್ಟಿದ್ದಾರೆ. ಸೊ ಅವರು ಬೇಲ್ಗಾಗಿ ಈಗ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಬೇಲ್ ಸಿಗೋದು ಬಹುತೇಕ ಡೌಟ್. ಸೊ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡಿದ್ದಾರೆ. ಸಾಕಷ್ಟು ಈ ಜೈವಿಕ ಮತ್ತು ಭೌತಿಕ ವಸ್ತುಗಳನ್ನು FSLಗೆ ರವಾನೆ ಮಾಡಲಾಗಿದೆ. ಸೊ ಆ ರಿಪೋರ್ಟ್ ಬಂದ ನಂತರ ಅದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ತನಿಖೆ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಬಯಲಾಗಿದೆ. ಅದೇನು ಅಂತಂದರೆ ರೇಣುಕಾಸ್ವಾಮಿಯಿಂದ ಕ್ಷಮೆ ಕೋರಿಸಿ ಆತನಿಂದ ವಿಡಿಯೋ ಮಾಡಿಸಿಕೊಂಡಿದ್ರು ಅನ್ನುವಂತಹ ಮತ್ತೊಂದು ಸತ್ಯ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ರೇಣುಕಾಸ್ವಾಮಿಯಿಂದ ಈ ಎಲ್ಲ ಆರೋಪಿಗಳು ಕ್ಷಮೆಯ ವಿಡಿಯೋವನ್ನ ಮಾಡಿಸಿಕೊಂಡಿದ್ರಂತೆ. ಆ ಬಗ್ಗೆ ಮಾಹಿತಿ ಏನಿದೆ? ಆ ವಿಡಿಯೋ ಯಾವ ಕಾರಣಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಮಾಡಿಸಿಕೊಂಡಿದ್ರು? ಯಾರ ಮೊಬೈಲ್ನಲ್ಲಿ ಮಾಡಿಸಿಕೊಂಡಿದ್ರು? ಅದೇನಾದ್ರೂ ಪೊಲೀಸರಿಗೆ ಲಭ್ಯವಾಗಿದೆಯಾ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ ಮೃತಪಟ್ಟಿರುವಂತಹ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬರುವಂತದ್ದೇ ಪವಿತ್ರ ಗೋಡಳಿಗೆ ಅಶ್ಲೀಲವಾದಂತಹ ಮೆಸೇಜ್ ಮಾಡಿದ ಅನ್ನೋ ಆರೋಪದ ಮೇಲೆಗೆ ಆತನನ್ನ ಆರ್ ನಗರದ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ಬಂದು ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂತ ನಂತರದಲ್ಲಿ ಆರೋಪಿಗಳು ಯಾವ ರೀತಿಯಾಗಿ ಪವಿತ್ರ ಗೌಡನಿಗೆ ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿರ್ತಾನೆ, ಅದು ಕೂಡ ಹೇಮಂತ್ ಅನ್ನುವಂತ ನಕಲಿ ಅಕೌಂಟಿಂದ ಮೆಸೇಜ್ ಅನ್ನ ಮಾಡಿರ್ತಾನೆ. ಮತ್ತೆ ಯಾರಿಗೂ ಈ ರೀತಿಯಾದಂತ ಮೆಸೇಜ್ ಅನ್ನ ರೇಣುಕಾಸ್ವಾಮಿ ಮಾಡಬಾರ್ದು, ಜೊತೆಗೆ ರೇಣುಕಾಸ್ವಾಮಿ ನನ್ನಿಂದ ತಪ್ಪಾಗಿದೆ, ಮತ್ತೆ ಯಾರಿಗೂ ಯಾವ ಹೆಣ್ಮಕ್ಳಿಗೂ ಈ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಲ್ಲ ಅಂತ ನೀನು ಹೇಳಬೇಕು ಅಂತೇಳಿ ಪ್ರದೋಷ್ ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಹೇಳುವಂಥದ್ದು. ಆದರೆ ಆರೋಪಿಗಳು ಹೇಳಿ ಸುಮಾರು 3-5 ಸೆಕೆಂಡ್ ವಿಡಿಯೋವನ್ನ ಮಾಡೋ ಅಷ್ಟೊತ್ತಿಗೆ ರೇಣುಕಾಸ್ವಾಮಿ ಅಷ್ಟೊತ್ತಿಗೆ ಆಲ್ರೆಡಿ ಮಾರಣಾಂತಿಕವಾಗಿ ಹಲ್ಲೆ ಆಗಿ ಆತ ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿರ್ತಾನೆ. ಯಾವಾಗ ಪ್ರದೋಷ್ ವಿಡಿಯೋ ಮಾಡಲಿಕ್ಕೆ ಮುಂದಾಗ್ತಾನೆ, ರೇಣುಕಾಸ್ವಾಮಿ ತೀವ್ರವಾಗಿ ರಕ್ತಸ್ರಾವವಾಗಿದೆ. ಜೊತೆಗೆ ಆತನಿಗೆ ಮಾತನಾಡುವ ಪರಿಸ್ಥಿತಿಯಲ್ಲೂ ಕೂಡ ಆತ ಇರಲಿಲ್ಲ. ನಮಗೆ ಕೊಲೆ ಮಾಡುವಂತ ಉದ್ದೇಶ ಇರಲಿಲ್ಲ. ಆತ ಏನು ಮೆಸೇಜ್ ಅನ್ನ ಮಾಡಿದ್ದ, ಅವನಿಗೆ ಕರ್ಕೊಂಡ್ಬಂದು ಬುದ್ಧಿ ಹೇಳಿ ಆತನಿಂದ ಒಂದು ತಪ್ಪೊಪ್ಪಿಗೆ ವಿಡಿಯೋನ ಮಾಡಿಸ್ಕೊಳ್ಳುವಂತ ಉದ್ದೇಶ ಇತ್ತು. ಆದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಅವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿತ್ತು ಅನ್ನೋ ಮಾಹಿತಿ ಸದ್ಯಕ್ಕೆ ವಿಚಾರಣೆ ವೇಳೆಯಲ್ಲಿ ಹೊರಬಂದಿರುವಂತದ್ದು. ಜೊತೆಗೆ ಪ್ರದೋಷ್ ಏನಿದ್ದಾನೆ ಪ್ರಕರಣದ A13 ಆರೋಪಿ, ಈತ ರೇಣುಕಾಸ್ವಾಮಿಯಿಂದ ತಪ್ಪೊಪ್ಪಿಗೆ ವಿಡಿಯೋವನ್ನ ಮಾಡಿಸ್ಲಿಕ್ಕೆ ಮುಂದಾಗ್ತಾನೆ. ಜೊತೆಗೆ ಯಾವಾಗ ಅದೆಲ್ಲವೂ ಕೂಡ ಪಟ್ಟಣಗೆರೆ ಶೆಡ್ ನಲ್ಲಿ ಇರುವಂತಹ CCTVಯಲ್ಲಿ ರೆಕಾರ್ಡ್ ಆಗ್ತಿದೆ ಅನ್ನೋದು ವಿನಯ್ ಗಮನಕ್ಕೆ ಬರುತ್ತೆ. ಕೂಡಲೇ ವಿನಯ್ ಪ್ರದೋಷ್ ಮೊಬೈಲ್ ನಲ್ಲಿ ಏನು ವಿಡಿಯೋವನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಾನೆ ಅದನ್ನ ಡಿಲೀಟ್ ಮಾಡಿಸಿರುವಂತಹ ವಿಚಾರಗಳು ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಸಭಾ
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.